ಹೆಸರು ಆರಾಧನಾ ಭಟ್ ಅಂತ. ನಾನು ಮಹಾನಟಿ ಅನ್ನೋ ಒಂದು ರಿಯಾಲಿಟಿ ಶೋ ಮೂಲಕ ಪರಿಚಯ ಆಗಿರುತ್ತೆ. ಅದಾದಮೇಲೆ ನನ್ನ ಮೊದಲನೇ ಸಿನಿಮಾ ಪೃಥ್ವಿ ಅಪ್ಪ ಡೈರೆಕ್ಷನ್ ಬುಲ್ಡಾಗ್ ಅಂತ, ಅದಿನ್ನೂ ರಿಲೀಸ್ಗೆ ಬಾಕಿದೆ. ಅದಾದಮೇಲೆ ಇದೀಗ ಎರಡನೇ ಸಿನಿಮಾ ಹೃದಯಂ ಅಂತ ಪೃಥ್ವಿ ಶಾಮಿಯವರು ಹಾಗೆ ರಜತ್ ಸರ್ ಡೈರೆಕ್ಷನಲ್ಲಿ ನಡೀತಾ ಇದೆ. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಬ್ಬರು ಆರ್ಟಿಸ್ಟ್ ಸ್ಪೆಷಲಿ ಫೀಮೇಲ್ ಇರುತ್ತೆ ಹೀರೋಯಿನ್ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಒಂದು ಪೋಸ್ಟರ್ ಆಗಿರಲಿ ಅವ್ರ ಹೆಸರು ಕಂಡಾಗ ತುಂಬ ಖುಷಿ ಆಗುತ್ತೆ. ಸೊ ಯೂಶಲಿ ನನಗೂ ಪೋಸ್ಟಲ್ಲಿ ಆರಾಧನಾ ಭಟ್ ಅಂತ ನೋಡೋದು ತುಂಬ ಖುಷಿ ಆಯಿತು, ಹೀರೋ ಜೊತೆ ನನ್ನ ಹೆಸರು ಇದೆ ಅಂತ. ಸೊ ಅದೊಂದು ಒಂದು ವಾವ್ ಅಂತ ಅನಿಸ್ತು. ಆ್ಯಂಡ್ ಫಸ್ಟ್ ಯಾವಾಗ ಕತೆ ಕೇಳಿದ್ರೆ ನನಗೆ ತುಂಬಾ ಖುಷಿ ಆಯಿತು. ಇಂಥ ಪಾತ್ರ ನನಗೆ ಎರಡನೇ ಸಿನಿಮಾದಲ್ಲಿ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ. ಸೊ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮೀ ಆ್ಯಂಡ್ ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಡೈರೆಕ್ಟರ್ ಹಾಗೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ನಾನಂತೂ ಕಾಯ್ತಾ ಇದ್ದೀನಿ ಯಾವಾಗ ಆ ಕ್ಯಾರೆಕ್ಟರ್ ಆಗಿ ಸ್ಕ್ರೀನ್ ಮೇಲೆ ಬರ್ತೀನಿ, ಹಾಗೆ ನಿಮ್ಮೆಲ್ಲರೂ ನಾನು ಅನಿಸ್ತೀನಿ ಅಂತ. ಸೊ ಬಂದಿರೋದ್ರಿಂದ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನೀವು ಸಪೋರ್ಟ್ ಮಾಡ್ತೀನಿ. ಒಂದು ಸ್ಟೋರಿ ಇದೆ. ನಾನು ಅದೇ ಹೇಗೆ ಹೇಳ್ಬೇಕಂದ್ರೆ ಕಾಲೇಜ್ ಲವ್ ಸ್ಟೋರಿ ಅವ್ರದ್ದು 3 ಶೇಡ್ ವರ್ಷನ್ಸ್ ಬರುತ್ತೆ, ಅದೆಲ್ಲ ಹೇಳೋದು ಬೇಡ ಈಗಲೇ ಸ್ಟಾರ್ಟಿಂಗ್. ಈ ಮುಂಚೆ ಪದವಿ ಪೂರ್ವ ಅಂತ ಸಿನಿಮಾದಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ಅದಾಗಿದ್ಮೇಲೆ ಗರಡಿ ಅನ್ನೋ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದೆ, ಕೋಟಿ ಅನ್ನೋ ಸಿನಿಮಾದಲ್ಲಿ ಪಾತ್ರ ಮಾಡಿದೆ. ರೀಸೆಂಟಾಗಿ ಉಡಾಳ ಅನ್ನೋ ಸಿನಿಮಾದಲ್ಲಿ ಮತ್ತೆ ಹೀರೋ ಮಾಡಿದೆ. ಇತ್ತೀಚೆಗೆ OTT ಎಲ್ಲ ರಿಲೀಸ್ ಆಯಿತು ನಮ್ಮ ಸಿನಿಮಾ. ಅದಾಗಿ ಒಂದು ತಿಂಗಳಿಗೆ ನನ್ನ ಇನ್ನೊಂದು ಸಿನಿಮಾ ರಿಲೀಸ್ ಅನೌನ್ಸ್ ಮಾಡ್ತಾ ಇದ್ದೀವಿ, ಹೃದಯಂ ಅಂತ. ನಮ್ಮ ರಜತ್ ಸರ್ ಸ್ಕ್ರೀನ್ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ರಜತ್ ಸರ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಶ್ರೀದೇವಿ ನಮ್ಮ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆರಾಧನಾ ಕೋ ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದಾರೆ, ಹೀರೋಯಿನ್ ಆಗಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ತುಂಬ ಒಳ್ಳೆ ಕತೆ, ತುಂಬ ಚೆನ್ನಾಗಿ ಬರ್ಕೊಂಡಿರೋಂಥ ಒಂದು ಕತೆ ಅಂತ ಹೇಳ್ಬೋದು. ನನಗೆ ತುಂಬ ಎಕ್ಸೈಟ್ ಆಯಿತು ಸಿನಿಮಾ. ಈಗಾಗಲೇ ನಾನು ಮಾಡಿರೋಂಥ ಪದವಿ ಪೂರ್ವ ಆಗಿರ್ಬೋದು, ಅದೊಂದು ಟೀನೇಜ್ ಲವ್ ಸ್ಟೋರಿ ಥರ ಇತ್ತು. ಆಮೇಲೆ ಉಡಾಳ ಆಗಿರ್ಬೋದು, ಅದೊಂದು ಉತ್ತರ ಕರ್ನಾಟಕದ ಜವಾರಿ ಕತೆ ತೊಗೊಂಡು ಬಂದಿದ್ವಿ. ಇವಾಗ ಹೃದಯ ಒಂದು ಪ್ಯೂರ್ ಲವ್ ಸ್ಟೋರಿ 2006 ನಡೆಯುವಂಥ ಒಂದು ಕತೆ ತೊಗೊಂಡ್ಬಂದಿದ್ದೀವಿ. ಖಂಡಿತ ಎಲ್ಲರೂ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಅತಿ ಶೀಘ್ರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಬಂದಂಥ ಎಲ್ಲ ಗೆಸ್ಟ್ ಅವರಿಗೆ ಧನ್ಯವಾದಗಳು ತಿಳಿಸ್ತೀನಿ, ಹಾಗೂ ಎಲ್ಲ ಮಾಧ್ಯಮ ನಾನು ಮತ್ತು ರವಿ ಸುರೇಶ್ ಅಂತ ಇದ್ರ ಕಾಂಬಿನೇಷನಲ್ಲಿ ಇದು ಎರಡನೇ ಮೂವಿ. ಫಸ್ಟ್ ಒಂದು ಉಡಾಳ ಅಂತ ಅದು ಸೇಮ್ ಕಾಂಬಿನೇಷನ್. ಸೆಕೆಂಡ್ ಫಿಲ್ಮು ಪೃಥ್ವಿ ಜೊತೆ ವರ್ಕ್ ಮಾಡ್ತಾರೆ, ತುಂಬ ಖುಷಿ. ಹಾಗೆ ರಜತ್ ಸ್ನೇಹಿತರು ತುಂಬ ಒಳ್ಳೆಯ ಡೈರೆಕ್ಟ್ರು, ಮುಂಚೆಯಿಂದ ಸುಮಾರು ಒಂದು 10 ವರ್ಷದಿಂದ ಪರಿಚಯ. ಹಾಗೆ ಹೀರೋಯಿನ್ ಆರಾಧನಾ ಮೇಡಮ್, ನಮ್ಮ ಪ್ರೊಡ್ಯೂಸರ್ ಖುಷಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಸಿಂಗರಿಂದ ನ್ಯೂಸ್ ಬೇಕಾದ್ರೆ ಈ ಥರ ಒಂದು ಹೊಸ ಚಾನ್ಸಸ್, ಹೊಸ ಡೈರೆಕ್ಟರ್ ನನ್ನ ಭಾಗ್ಯ. ಹಾಗೆ ಈ ಫಿಲ್ಮಲ್ಲಿ 4 ಸಾಂಗ್ ಇದೆ. ಅದರಲ್ಲಿ ನಾಗೇಂದ್ರ ಪ್ರಸಾದ್ ಸರ್ 2 ಸಾಂಗ್ ಬರೆದಿದ್ದಾರೆ. ಪೃಥ್ವಿ ಇದು ಅಮೋಲ್ ಮರುಬಂತೆ ಹಾಗೆ ಧನಂಜಯ ರಂಜನ್ ಅಂತ ಎಲ್ಲ ಮೆಲೋಡಿ ಓರಿಯೆಂಟೆಡ್. ಅದರಲ್ಲಿ ಒಂದು ವೆಸ್ಟರ್ನ್ EDM ಕಲ್ಚರ್ ಬರುತ್ತೆ, ಮಿಕ್ಕಿದೆಲ್ಲ ಇಂಡಿಯನ್. ಮೂವಿಗೆ ನೀವೆಲ್ಲ ಸಪೋರ್ಟ್ ಮಾಡಿ ಈ ಮೀಡಿಯಾದಲ್ಲಿ. ಯಾಕಂದರೆ ಈಗಿನ ಕಾಲದಲ್ಲಿ ಮೀಡಿಯಾದಲ್ಲಿ ಏನೂ ನಡೆಯಲ್ಲ, ಏನು ಮಾಡೋದು ಮೀಡಿಯಾ ಥ್ರೂನೇ ಹೋಗ್ತೀವಿ. ಸೊ ನಮ್ಮ ಮೂವಿಗೆಲ್ಲ ಸಪೋರ್ಟ್ ಮಾಡಿ. ಶೀಘ್ರದಲ್ಲೇ 2 ಸಾಂಗ್ ಆಲ್ರೆಡಿ ರೆಕಾರ್ಡ್ ಆಗಿದೆ, ಇನ್ನು 3 ಸಾಂಗ್ ರೆಕಾರ್ಡ್ ಆಗುತ್ತೆ. ಶೀಘ್ರದಲ್ಲೇ ಇನ್ನೊಂದು ಪ್ರೆಸ್ಮೆಂಟಲ್ಲಿ ಮಾಡ್ತೀವಿ. ನನ್ನ ಹೆಸರು ರಜತ್ ಸೂರ್ಯವಂಶಿ ಅಂತ. ನಾನು ಆಲ್ಮೋಸ್ಟ್ ಒಂದು 12 ಇಯರ್ಸಿಂದ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ ಈಗ ಡೈರೆಕ್ಟರ್ ಆಗ್ತಾಯಿದ್ದೀನಿ. ನನ್ನ ಸ್ಟಾರ್ಟಿಂಗ್ ಜರ್ನಿ ನಂದು ಕಿಶೋರ್ ಅವರಿಂದ ಸ್ಟಾರ್ಟ್ ಆಗಿತ್ತು. ನಂದು ಫಸ್ಟ್ ಸಿನಿಮಾ ವಿಕ್ಟ್ರಿ ಬಂತು. ವಿಕ್ಟ್ರಿ ಆದಮೇಲೆ ಅಧ್ಯಕ್ಷ, ಗಜಕೇಸರಿ, ಅನ್ನ, ಮಾಣಿಕ್ಯ, ತ್ರಿವಿಕ್ರಮ, ಈ ಥರದ್ದೆಲ್ಲ ಸಿನಿಮಾಗಳೆಲ್ಲ ಮಾಡ್ತೀವಿ. ಇಂಡಿಪೆಂಡೆಂಟ್ ಆಗಿ ಡೈರೆಕ್ಟ್ ಮಾಡ್ತಾಯಿದ್ದೀವಿ. ನಾನು ಫಸ್ಟ್ ಮೊದಲನೇ ಸಿನಿಮಾ ಇದು. ಆಮೇಲೆ ಇಲ್ಲಿ ಇವತ್ತು ಬಂದಂಥ ಎಲ್ಲ ಗೆಸ್ಟ್ಗಳಿಗೆ, ಆಮೇಲೆ ಮೀಡಿಯಾ ಪರ್ಸನ್ಸಿಗೆ ಎಲ್ಲ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಆಮೇಲೆ ನಿಮ್ಮದೆಲ್ಲ ಸಹಕಾರ, ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನೂ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಇದೊಂದು ಈ ಹೃದಯಂ ಅನ್ನೋದು ಏನು ಸಿನಿಮಾ ಇದೆ, ಇದೊಂದು ಫೀಲ್ ಗುಡ್, ಒಂದು ಕ್ಯೂಟ್ ಲವ್ ಸ್ಟೋರಿ. ಇದು ಒಂದು 20, 22, 23 ವರ್ಷದಲ್ಲಿ ಕಾಲೇಜಲ್ಲಿ ಇರೋಂಥ ಹುಡುಗ ಹುಡುಗಿ ಇರೋಂಥ ಒಂದು ಏನು ಆ ಪ್ರೀತಿ ಇಲ್ಲ, ಅದನ್ನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಇದು ಬರೋದು 2006 ಬರೋಂಥ ಒಂದು ಇದು. ಆ ಟೈಮಲ್ಲಿ, ಆ ಕಾಲಘಟ್ಟದಲ್ಲಿ ಯಾವ ಥರ ಪ್ರೀತಿ ಮಾಡ್ತಾಯಿದ್ರು, ಆ ಥರದ್ದು ಒಂದು ಫೀಲಲ್ಲಿ ನಾನು ಈ ಸಿನಿಮಾ ಕಟ್ಕೊಡ್ತಾ ಇದ್ದೀನಿ. ಆಮೇಲೆ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು 5 ಸಾಂಗ್ಸ್ ಬರುತ್ತೆ. ನಾವು ಬೆಂಗಳೂರು, ಮೈಸೂರು, ಮಡಿಕೇರಿ, ಮಂಗಳೂರು, ಕೇರಳ ಇಷ್ಟು ಲೊಕೇಶನ್ಸ್ ಎಲ್ಲ ಶೂಟ್ ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಬ್ಯೂಟಿಫುಲ್ ನೇಚರಿಗೆ ಎಲ್ಲೆಲ್ಲಿ ಇದೆ ಆ ಥರದ್ದು ಒಂದು ಲೊಕೇಶನ್ ಒಂದು ನಮಗೆ ಪ್ಲಸ್ ಆಗಲಿ ಅನ್ನೋದು, ಆ ಥರ ಒಂದು ಲೊಕೇಶನ್ಸಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ.
ಈಗ 90s 80s ಕಿಡ್ಸ್ ಏನಿದಾರಲ್ಲ ಸರ್, ಇವತ್ತಿಂದೆಲ್ಲ ಜೆನ್ಜಿ ಲವ್ ಸ್ಟೋರಿ ಇದೆ. ಆ ಕಾಲಘಟ್ಟದಲ್ಲಿ ನಮ್ದೇನು ಲವ್ ಸ್ಟೋರಿ ಇತ್ತಲ್ಲ ಸರ್, ಆ ಒಂದು ಫೀಲ್ನ ಮತ್ತೆ ಕಟ್ಕೊಡ್ಬೇಕನ್ನೋದು ನಂದೊಂದು ಅನಿಸಿಕೆ ಸರ್. ಆಮೇಲೆ ಇದು ಒಂದು ನನಗೆ ಒಂದು ರಿಯಲ್ ಲೈಫಲ್ಲಿ ನಡೆದಂಥ ಒಂದು ಸಣ್ಣ ಪ್ಲಾಟ್ ಹಿಡ್ಕೊಂಡು ನಾನು ಈ ಕಥೆನ ಎಳೆದು ನಾನು ಇದನ್ನು ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಸಿನಿಮಾ ನೋಡಿದಾಗೆ ಪ್ರತಿಯೊಬ್ಬರಿಗೂ ಅವ್ರದ್ದು ಫಸ್ಟ್ ಲವರ್ ನೆನಪಾಗೇ ಇರ್ತಾರೆ ಸರ್, ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಹುಡುಗ ಇರಲಿ ಹುಡುಗಿ ಇರಲಿ, ಅವರಿಗೆ ಅವ್ರದ್ದು ಫಸ್ಟ್ ಕಾಲೇಜ್ ಲವ್ ಸ್ಟೋರಿ ಫಸ್ಟ್ ಲವರ್ ನೆನಪಾಗೇ ಆಗ್ತಾರೆ. ಅದನ್ನು ನಾನು ಆ ಮೆಮೊರಿ ನಾನು ಮತ್ತೆ ಕಟ್ಕೊಡ್ಬೇಕನ್ನೋದು ನನ್ನೊಂದು ಅನಿಸಿಕೆ ಸರ್. ಹೀರೋಯಿನ್ ಆಗಿ ಆರಾಧನಾ ಭಟ್ ಮಾಡ್ತಿದ್ದಾರೆ. ಇದಾದಮೇಲೆ ರಮೇಶ್ ಇಂದ್ರ ಸರ್ ಮಾಡ್ತಿದ್ದಾರೆ ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಆಗಿ. ಹೀರೋ ತಂದೆ ಕ್ಯಾರೆಕ್ಟ್ರಲ್ಲಿ ರವಿ ಭಟ್ ಸರ್, ಆಮೇಲೆ ತಾಯಿಯಾಗಿ ಸ್ವಾತಿ ಮೇಡಮ್ ಮಾಡ್ತಿದ್ದಾರೆ. ಆಮೇಲೆ ಇನ್ನೊಂದು ಈ ಸೂರಜ್ ಡ್ರಾಮಾ ಜೂನಿಯರ್ ಇದ್ದ ಸೂರಜ್ ಅಂತ ಇದ್ದಾರೆ, ಅವರು ಹೀರೋ ಕಾಮಿಡಿ ಕ್ಯಾರೆಕ್ಟ್ರಲ್ಲಿ ಅವರು ಫ್ರೆಂಡಾಗಿ. ಅಂದರೆ ಓವರ್ ಆಲ್ ಸಿನಿಮಾದಲ್ಲಿ ಇಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ, ಮೇಜರ್ ಕಂಟಿನ್ಯೂಟಿ ಕ್ಯಾರೆಕ್ಟರ್ಸ್ ಅಂದರೆ ಇಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ.